ಆ ಕಾಲದಲ್ಲೂ ನಾನು ಬೇರೆ ಮನೆ ಮಾಡ್ಕೊಂಡಿದ್ದಾಗ್ಲಿಕ್ಕೆ ಹ್ಮ್ ಸಣ್ಣ ಮಕ್ಕಳನ್ನ ಹೈಕೊಂಡು ಅವಳು ಒಂದು ಏನಾದ್ರೂ ಅವಳಿಗೆ ಗೊತ್ತಿದ್ದು ಉದ್ಯೋಗವನ್ನೆಲ್ಲ ಮಾಡ್ಕೊಂತ ಹ್ಮ್ ಜೀವನ ಸಾಗಿಸ್ತಾ ಇದ್ದಾವ. ಹ್ಮ್ ಏನ್ ಮಾಡುವ ಹೌದು ಹೌದು ಖಂಡಿತ. ಜೊತೆ ಅದೇ ಹಣದ ಅಡಚಣೆ ತೀವ್ರವಾಗಿದ್ದು, ಒಂದು ಒಟ್ಟು ಯಾವ ಕಡೆಗೂ ಹೋಗದಿದ್ದ ಪರಿಸ್ಥಿತಿ ಆಗಿತ್ತು. ಹೌದು ಹೆಚ್ಚಾಗಿ ನನ್ನ ಈ ಸಾಂಸಾರಿಕವಾದ ಈ ಎಲ್ಲ ಒಂದು ತಾಪತ್ರೆಗಳೇ ಹೆಚ್ಚಾಗಿ ಹಾ ಯಾವ್ದ್ರ ಬಗ್ಗೆಯೂ ನಾನು ಸ್ವಲ್ಪ ಆಸಕ್ತಿಯನ್ನ ಕಳ್ಕೊಂಡ ಸ್ಥಿತಿ ಬಂದಿತ್ತು. ಹೌದು. ಪುಸ್ತಕ ಓದುವುದೇ ಆಗ್ಲಿ, ಯಾವುದೇ ಒಂದು ಒಬ್ಬರ ಹತ್ರ ಮಾತನಾಡುವುದೇ ಆಗ್ಲಿ, ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದೇ ಆಗ್ಲಿ, ಹಾ ಇನ್ನೊಟ್ಟೆ ಯಕ್ಷಗಾನ ಇದ್ದಾಗಳಿಗೆ ಮಾತ್ರ ಅದಕ್ಕೊಂದು ನಾವು ಹೊಟ್ಟೆ ತುಂಬ್ಕೊಳ್ಕಲ್ಲ. ಹೌದು. ಹೋಗದೆ ಇದ್ರೂ ಉಪಾಯ ಇಲ್ಲ. ಕರ್ತವ್ಯ ಕರ್ತವ್ಯ. ಅಂದ್ರೆ ಮನಸ್ಸಲ್ಲಿ ದುಃಖ. ಮನಸ್ಸಿನಲ್ಲಿ ದುಃಖ. ಹೌದು. ಆ ಹೋಗದೆ ಇದ್ರೆ ಉಪಾಯ ಇಲ್ಲ. ಏನ್ ಮಾಡುವ? ಹೌದು ಅದಕ್ಕೆ ಸೀದಾ ಈ ಮಂದಾರ್ತಿಯಲ್ಲಿ ಮಳೆಗಾಲದಲ್ಲಿ ಒಂದು ಯಕ್ಷಗಾನ ಆಗೋದ್ರಿಂದ ಏನೋ ಒಂದು ಬದುಕಿಗೆ ಒಂದ್ ಸ್ವಲ್ಪ ನಮ್ಮಂತವರಿಗೆ ತುಂಬಾ ಆಧಾರ ಆಗ್ತಾ ಇತ್ತು. ಹೌದು. ಮತ್ತೆ ಸರ್ ಅಮ್ಮ ಹೇಗಾದ್ರೂ ಒಂದ್ ದಾರಿ ತೋರಿಸ್ತಾಳೆ ಅಂತ ಒಂದು ವಿಶ್ವಾಸ. ಖಂಡಿತ ಅಮ್ಮ ಎಲ್ಲರೂ ಒಂದು ದಾರಿ ತೋರಿಸಿದ್ರು. ಜೊತೆಗೆ ಇನ್ನು ಮಾತ್ರವೇ ಅಲ್ಲ, ಇನ್ನೂ ಯಾರಾದ್ರೂ ಒಂದ್ ಏನಾದ್ರು ಒಂದು ಸ್ವಲ್ಪ ಮಟ್ಟಿಗೆ ನನಗ ಹಣ ಸಹಾಯ ಮಾಡಿದ್ರೆ ಆಗ್ತಿತ್ತು ಅಂತ ಆದ್ರೆ ಯಾರ ಹತ್ರ ಹಾಗೆ ಕೇಳುವುದಕ್ಕೆ ನಂಗೆ ಹೌದು ಹೌದು ಸರಿ ಆಗುದಿಲ್ಲ. ಏನೋ ನನ್ನ ಪರಿಸ್ಥಿತಿ ಎಷ್ಟೋ ಜನ ಹೊಂದಾಣಿಕೆ ಮಾಡಿದ್ರು, ಇನ್ನೂ ಸಹ ಏನಾದ್ರೂ ಒಂದು ಸಹಾಯ ಮಾಡಿದ್ರೆ ನನ್ನ ಮಗನ ವಿದ್ಯೆಗೆ ಹೌದೌದು ದಾರಿ ಆಗ್ತಾ ಇತ್ತು ಅಷ್ಟೇ. ಹೌದು ಖಂಡಿತ ಖಂಡಿತ. ಅದೇ ಸರ್ ನಿಮ್ಮ ಮಡದಿಯ ಬೆಂಬಲ ಹೇಗಿತ್ತು ಸರ್ ನಿಮ್ಮ ಮೊದ್ಲು ನಿಮ್ಮ ಯಕ್ಷಗಾನ ಪಯಣಕ್ಕೆ ಅವಳು ಪೂರಕಳಾಗಿ ವ್ಯವಹರಿಸಿದ್ಲು. ಯಾಕೆಂದ್ರೆ ಆಗೆಲ್ಲ ಇಡೀ ರಾತ್ರಿ ಆಟ. ಆ ಕಾಲದಲ್ಲೂ ನಾನು ಬೇರೆ ಮನೆ ಮಾಡ್ಕೊಂಡಿದ್ದಾಗ್ಲಿಕ್ಕೆ ಸಣ್ಣ ಮಕ್ಕಳನ್ನ ಹೈಕೊಂಡು ಅವಳು ಒಂದು ಏನಾದ್ರೂ ಅವಳಿಗೆ ಗೊತ್ತಿದ್ದು ಉದ್ಯೋಗವನ್ನೆಲ್ಲ ಮಾಡ್ಕೊಂತ ಜೀವನ ಸಾಗಿಸ್ತಾ ಇದ್ದಾವ. ಏನ್ ಮಾಡುವ? ಹೌದು ಹೌದು ಖಂಡಿತ. ಜೊತೆ ಇಲ್ಲ. ಬೇಸರ ಸಂಗತಿ ಅಂದ್ರೆ ಅದು ದುಃಖ ನಿರಂತರ ಅಲ್ಲ ಸರ್? ನಿರಂತರ ಪೆಟ್ಟ ಮೇಲೆ ಪೆಟ್ಟು ಬಿತ್ತು ನಿಮ್ಗೆ. ಮಡದಿಯ ಹುಷಾರಿಲ್ಲದ ಒಂದು, ಅನಂತರ ಮಗಳ ಮದುವೆ, ಎಲ್ಲದಕ್ಕೂ ದುಡ್ಡೇ ಬೇಕಲ್ಲ ಸರ್? ಎಲ್ಲ ದುಡ್ಡೇ ಅಲ್ಲ. ಈಗಲೂ ಕೂಡ ಈಗ ಮಗನ ವಿದ್ಯಾಭ್ಯಾಸ ಕೂಡ ಮಗನ ವಿದ್ಯೆ ಹೌದು ಮಾಡ್ಕೊಂಡ ಸಾಲ. ಮಂದಾರ್ತಿ ಅಮ್ಮ ಇದ್ದಾರೆ, ಕಾಪಾಡ್ತಾರೆ ಅಲ್ಲ ಸರ್? ಏನ್ ಮಾಡುವ? ಅದೇ ಹಾಗೆ ಸರಿ. ಅದೇ ಹಾಗೆ ನೀವು ಸಾಲಿಗ್ರಾಮ ಮೇಳದಲ್ಲಿ 18 ವರ್ಷ ಅದನ್ನ ಪೂರೈಸಿ ಈಚೆ ಬಂದು ಈಗ 20 ವರ್ಷ ಕಳೀತಿರಿ ಮಂದಾರ್ತಿಗೆ ಬಂದು. ಬಹಳಷ್ಟು ಅನುಭವ ಪಡ್ಕೊಂಡ್ರಿ, ಎಲ್ಲಾ ವೇಷ ಮಾಡುವಂತ ಒಂದು ಇದಕ್ಕೆ ಬಂದ್ರಿ. ಅಂದ್ರೆ ಯಾವುದೇ ಬೇಕಾದ ರಂಗ ಶಿಕ್ಷಣ ಎನ್ನುವುದು ಸಾಲಿಗ್ರಾಮ ಮೇಳದಲ್ಲಿ ನಮ್ಗ ಸಿಕ್ಕಿತ. ಆ ಟೈಮಲ್ಲಿ ಸಾಲಿಗ್ರಾಮ ಮೇಳದ ಕ್ರೇಜ್ ಹೇಗಿತ್ತು ಸರ್? ಕ್ರೇಜ್ ಒಂದು ಆಗ ಸಾಲಿಗ್ರಾಮ ಮೇಳ ಬಹಳ ದೊಡ್ಡ ಮಟ್ಟದ ಮೇಳ. ಮತ್ತೆ ಹಾಗೆ ಕಾಂಟ್ರಾಕ್ಟ್ ಹೋಗ್ತಾ ಇತ್ತು, ಆಟ ಮಾಡಿಸೋರು. ಮತ್ತೆ ನಾವುಡ್ರ ಕಾಲದ ನಂತರದಲ್ಲಿಯೂ ಪ್ರಸಂಗಗಳು ಒಂದೊಂದು ಬಂದಾಗ ಕೆಲವು ಪ್ರಸಂಗಗಳೆಲ್ಲ ಬಹಳ ದೊಡ್ಡ ದೊಡ್ಡ ಕಲೆಕ್ಷನ್ ತಂದ್ಕೊಟ್ಟ ಪ್ರಸಂಗ. ಧರ್ಮ ಸಂಕ್ರಾಂತಿ, ರಂಗನಾಯಕಿ, ಮೇಘಮಯೂರಿ, ನಾಗಶ್ರೀ ಎಲ್ಲ ಮೊದಲೇ ನಾವುಡ್ರ ಇರುವಾಗ್ಲೇ ಬಂದ ಅದರ ನಂತರ ನಾಗಶ್ರೀ, ವಿಜಯಶ್ರೀ, ರತಿರೇಖಾ ಇಂಥ ಪ್ರಸಂಗಗಳೆಲ್ಲ ಮೊದ್ಲೇ ಆದದ್ದು. ನಾವು ಸಾಲಿಗ್ರಾಮ ಮೇಳಕ್ಕೆ ನನ್ನ ಸೇರ್ಪಡೆ ಆಗುವ ಮೊದ್ಲೇ ಎಲ್ಲ ಆಗಿತ್ತ. ನೀವು ಆಗ ಹೌದು, ಸಣ್ಣವ. ಆ ನಂತರ ಅಂತೂ ರಂಗದ ಒಂದು ಶಿಕ್ಷಣ ಎನ್ನುವುದು ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಸಿಕ್ಕಿದೆ, ನಾವುಡ್ರಿಂದಲೂ ಸಿಕ್ಕಿದೆ. ಮತ್ತೆ ಆಗ ಸಾಲಿಗ್ರಾಮ ಮೇಳದಲ್ಲಿಯೂ ಹಾಗೆ ಅಷ್ಟೇ ಒಂದು ಶಿಸ್ತಿನ ಒಂದು ಇದ್ದಿತ್ತು. ಯಾವುದೇ ಒಂದು ವೇಷ ಮಾಡ್ಕೊಂಡು ಹೋಗುವಾಗ್ಲೂ ನಾವು 10 ಬಾರಿ ಯೋಚಿಸಿಯೇ ರಂಗಸ್ಥಳಕ್ಕೆ ಹೋಗುವಂತ ಒಂದು ಶಿಸ್ತು ಇದ್ದಿದ್ದ. ಕಲಾವಿದ್ರು ಅಂತವರೇ ಇದ್ದಿದ್ರು. ಅದೊಂದು ದೊಡ್ಡ ಒಂದು ನಮ್ಗ ಜೀವನದಲ್ಲಿ ಸಾಧನೆ ಮಾಡಿದ್ದನ್ನೋದಕ್ಕೆ ನಮ್ಮ ಜೀವನಕ್ಕೆ ಬರಿಯಾಗಿ ಪೂರಕವಾಗಿ ಬಂದಂತ ಒಂದು ದೊಡ್ಡ ಶಿಕ್ಷಣ ಅಂತ ಹೇಳ್ಬೋದು. ಹೌದು
ಖಂಡಿತ. ಹ್ಮ್. ಆಗ ನಿಮ್ಗೆ ಯಾರಲ್ಲ ಅಂದ್ರೆ ಈ ಭಾಗವತರು ತುಂಬಾ ಜನ ಸಿಕ್ಕಿರು ನಿಮ್ಗೆ. ಅವ ಭಾಗವತರ ನಂತರ ನಾವುಡ್ರ ನಂತರ ಕಡೆ ಶಬರಾಯರು. ಶಬರಾಯರು, ವಿದ್ವಾನ್ ಗಣಪತಿ ಭಟ್ರು, ಹ್ಮ್. ಹೆರಂಜಾಲ್ ಗೋಪಾಲ್ ಗಾಣಿಗರು, ಕೊಳಗಿ ಕೇಶವ ಹೆಗ್ಡೆ ಅವರು, ಹ್ಮ್. ಹೀಗೆ ಹ್ಮ್. ಹತ್ತಾರು ಭಾಗವತರುಗಳು ಬೇರೆ 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 ಬದಲಾವಣೆ ಆಗ್ತಾ ಹೋಗಿದೆ. ಹ್ಮ್. ಎಲ್ಲಾ ಭಾಗವತರುಗಳು ಸಹ ಹಾಗೆ ಆ ರಂಗದ ಒಂದು ಇದು ಬಹಳ ಉನ್ನತ ಮಟ್ಟದ್ದೇ ಆಗಿತ್ತ, ಹೌದು. ಬಹಳ ಮೆಚ್ಚಿಕೊಳ್ಳುವಂತ. ಖಂಡಿತ. ಹ್ಮ್. ಸರ್ ನಿಮ್ ಶಾಲೆ ಮತ್ತೆ ಈಗಿನ ಒಂದು ರಂಗ ಪದ್ಧತಿ ಕೆಲವೊಂದು ಇತ್ತೀಚೆಗೆ ಒಂದು ಕುಣಿತಕ್ಕೆ ಹೆಚ್ಚು ಒಂದು ಇದು ಕೊಡ್ತಾ ಬಂದಿದೆ. ಈ ಹ್ಮ್. ಇತ್ತೀಚಿನಲ್ಲಿ ಎಲ್ಲಾ ಪಾತ್ರಗಳಿಗೆ ಒಟ್ಟು ಕುಣಿಯುವುದಂತಾಗಿ. ಆಗ ಅದು ಇರ್ಲಿಲ್ಲ. ಒಂದು ಪಾತ್ರಕ್ಕೆ ಸಾಧಾರಣವಾಗಿ ಇಷ್ಟೇ ಕುಣಿಬೇಕು ಅನ್ನುವುದನ್ನು ನಿರ್ಣಯಿಸುವವನೇ ಭಾಗವತನಾಗಿದ್ದ. ಹೌದು ಹೌದು ಹೌದು. ಯಾವ ಪಾತ್ರ ಎಷ್ಟು ಕುಣಿಬೇಕಾದದ್ದು ಅನ್ನುವುದನ್ನ ನಿರ್ಣಯಿಸಿ ಸಾಕು ಇವ ಕುಣಿದದ್ದು ಸಾಕು ಅಂತ ಪದ್ಯವನ್ನು ಮುಕ್ತಾಯಗೊಳಿಸುವ ಒಂದು ಇದು ಹಿಡಿತ ಭಾಗವತರಲ್ಲಿ ಇದ್ದಿತ್ತು. ಹ್ಮ್. ಈಗ ಕೆಲವೊಮ್ಮೆ ಹ್ಮ್. ಭಾಗವತರುಗಳು ಅದಕ್ಕೂ ಮನಸ್ಸು ಮಾಡುವುದಿಲ್ವೋ ಅಥವಾ ಪಾತ್ರಧಾರಿಗಳ ಒತ್ತಡ ಉಂಟು, ಏನು ವಿಪರೀತವಾದ ಕುಣಿತ, ಹ್ಮ್. ಇಂಥದ್ದೆಲ್ಲ ಬೆಳವಣಿಗೆ ಆಗಿದೆ. ಹೌದೌದು. ಕೆಲವೆಲ್ಲ ಪರಿವರ್ತನೆ ಅನ್ನೋದು ಇದ್ದದ್ದೇ. ಖಂಡಿತ. ಜನರು ಯಾವುದನ್ನು ಬಯಸ್ತಾ ಇದ್ದಾರೆ, ಅಭಿರುಚಿ ಯಾವುದಕ್ಕೆ ಹೆಚ್ಚುಂಟು ಅನ್ನುವುದನ್ನ ಕಂಡು ಅದನ್ನೇ ಕೊಡುವಂತ ಒಂದು ಮನಸ್ಥಿತಿಯೂ ಇದೆ ಬಿಡಿ. ಹೌದು ಹೌದು. ಅದನ್ನೆಲ್ಲ ನಾವು ತೀರಾ ಆಕ್ಷೇಪಾರ್ಹವಾದದಂತ ಹೇಳುವ ಹಾಗೂ ಇಲ್ಲ, ನಡಿಬೇಕಲ್ಲ. ನಡಿಬೇಕಲ್ಲ. ಹೌದು ಹೌದು. ಕೆಲವೆಲ್ಲ ನಮ್ಮ ಮನಸ್ಸಿಗೆ ಹೋಗದೆ ಇದ್ದಾಗ ನಾವು ಆತ ನೋಡದೆ ಇದ್ದ, ಗಮನ ಹರಿಸದೆ ಇದ್ರೆ ಆಯ್ತು, ಅಷ್ಟೇ. ಬಿಟ್ರೆ ಬೇಕಾಗುವವರು ಇದ್ದಾರೆ ಅಂತ ಆದ ಮೇಲೆ ಅದನ್ನ ಮಾಡ್ತಾರಲ್ವಾ, ಮಾಡ್ಲಿಪ್ಪ, ನಮಗದೇನು ಆಕ್ಷೇಪ ನೋಡೋರಿದ್ದಾಗ ನೋಡುವವರಿದ್ದಾಗ. ಅದೇ. ಹೌದು. ಆದ್ರೆ ಅದರ ಮೂಲ ಚೌಕಟ್ಟನ್ನ ಒಂದು ಉಳಿಸಿಕೊಂಡು ಹೋಗ್ಲಿ ಅಂತ ನಾವು ಬೇಡ್ಕೊಳ್ಳುವುದಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಅಧಿಕಾರವಾಣಿಯಿಂದ ಹೇಳಿಕೊಳ್ಳುವುದು ಅಲ್ಲ. ಇನ್ನು ಮುಂದಿನ ತಲೆಮಾರಿನವರು ಅದನ್ನೊಂದು ಏನೋ ಒಂದು ಅದನ್ನೊಂದು ಉಳಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಲಿ. ಹೌದು ಸರ್. ಅದೇ ನಮಗೊಂದು ಸಂತೋಷ ಅಂತ ಅನ್ಸುದು ನಮಗೆ. ಅದೊಂದು ಪಾರಂಪರ್ಯವಾಗಿ ಇರ್ಲಿ. ಹೌದೌದು. ಕೆಲವೊಂದು ಪೌರಾಣಿಕ ಪ್ರಸಂಗದ ಕೆಲವೊಂದು ನಡೆಗಳು ಅದನ್ನ ತೀರಾ ಬದಲಾವಣೆ ಮಾಡದೆ ಅದೇ ನಡೆಯಲ್ಲಿ ಇರ್ಲಿ, ಬೆಳೆದು ಬಂದದ್ದಲ್ವಾ ಅಂತ. ಕೆಲವೆಲ್ಲ ಅದ್ರ ಬಗ್ಗೆ ವಿಮರ್ಶೆಯನ್ನು ಮಾಡ್ತಾರೆ. ಯಾಕೆ ಆ ಕಾಲದಲ್ಲಿ ಅದಕ್ಕೆ ಆ ಸಂದರ್ಭದಲ್ಲಿ ಮಾಡುವುದಕ್ಕೆ ಅನುಕೂಲ ಇದ್ದಿತ್ತು. ಈಗ ಬೇರೆ ವ್ಯವಸ್ಥೆ ಬಂದ ಕಾರಣದಿಂದ ಅದನ್ನ ಬದಲಾವಣೆ ಮಾಡಬಹುದು. ಇದೆಲ್ಲ ಒಂದು ಹುಟ್ಟಿಕೊಳ್ತದೆ, ಆಗ್ತದೆ. ಯಾಕೆ ಹೇಳಿದ್ರೆ ಮೊದ್ಲು ನಾವೆಲ್ಲ ಕಲಿಯುವಾಗ ಅಟ್ಟೆ ಕ್ಯಾದಿ ಮುಂದೆ ಎಲ್ಲ ಕಟ್ತಿತ್ತು. ನಂತರ ಈಗ ಥರ್ಮಕೋಲ್ ರೆಡಿಮೇಡ್ ಕ್ಯಾದಿ ಮೇಲೆ ಬಂದಿತ್ತು. ಆಗ ಒಂದನ್ನು ಕಟ್ಟಬೇಕಿದ್ರೆ ಒಂದು ಅರ್ಧ ಗಂಟೆ ಆದ್ರೂ ಬೇಕಾಗ್ತಿತ್ತು. ಒಂದು ನಮ್ಗೆ ಬಳಕೆ ಆದ ಮೇಲೆ ಒಂದು 20 ನಿಮಿಷ ಆದ್ರೂ ಬೇಕಿತ್ತು. ಅದ್ರ ಪೂರ್ಣ ಒಂದು ಕ್ಯಾದಿ ಮಿಲ್ಲಿ ಅಂತ ಆಗ್ಬೇಕಿದ್ರೆ ಒಂದು 20 ನಿಮಿಷ ಆದ್ರೂ ಬೇಕಿತ್ತು ಕನಿಷ್ಠ ಅಂತ ಹೇಳಿ. ಆ ಒಂದು ಇದು ಕಡೆ ಇತ್ತೀಚೆಗೆ ರೆಡಿಮೇಡ್ ಬಂತು. ಬಹಳ ಬೇಗ ಚುರುಕಿನೆಲ್ಲ ಆಗ್ತಾ ಉಂಟು, ಪಟ ಆಗುತ್ತೆ. ಬದಲಾವಣೆಗಳಾಗ್ತಾ ಇರ್ತದೆ. ಈಗ ನಾವು ಸಹ ಅದನ್ನೇ ಬಳಸೋದು. ನಾವೀಗ ನಮ್ಮ ಮೊದ್ಲು ಅದನ್ನ ಮಾಡಿದವ್ರು ಅಂತ ಹೇಳಿ ನಾವೀಗ ಅಟ್ಟೆನ ಇಟ್ಕೊಂಡು ತಿರುಗುದಿಲ್ಲ, ನಾವು ಸಹ ಅದನ್ನೇ ಮಾಡ್ತಾ ಇತ್ತೆ ಈಗ. ಆದ್ರೆ ಕೆಲವೊಂದು ಇದನ್ನ ಪೂರ್ವಿಕರನ್ನು ಮಾಡ್ಕೊಂಡು ಬಂದು ಇದನ್ನ ಉಳಿಸಿ ಕೊಟ್ರೆ ನಾಳೆ ನಮ್ಮಿಂದ ಕಲಿಯುವ ಮಕ್ಕಳಾದ್ರೂ ಹೀಗ್ ಮಾಡ್ತಾ ಇದ್ರು ಅಂತೇಳಿ. ಈಗ ನಾವು ಅನುಸರಿಸ್ತಾ ಇದ್ದದ್ದು ಅದನ್ನೇ ಅಲ್ವಾ, ಪೂರ್ವಸೂರಿಗಳಿಂದ ನಾವು ಕಲ್ತದ್ದಲ್ವಾ. ಅದನ್ನ ಈಗ ಹಾಗೆ ಮುಂದೆ ಮಕ್ಕಳು ಅದನ್ನೇ ಇದ್ ಮಾಡ್ಕೊಂಡು ಹೋಗಿದ್ರೆ ಬಹಳ ಒಳ್ಳೇದು ಅಂತ ನಾವೊಂದು ಹೇಳ್ಕೊಳ್ಳೋದು ಅಷ್ಟೇ ಮಕ್ಕಳ ಹತ್ರ. ಖಂಡಿತ. ಹಿರಿಯ ಕಲಾವಿದರಾಗಿ, ಅನುಭವಿ ಕಲಾವಿದರು ಅಂದ್ರೆ ನೀವು ಆ ರೀತಿಯಲ್ಲಿ ಬಂದವರು. ಬಂದವರು. ಅದೇ ಅದೇ. ಈಗ ಅದನ್ನ ಕೆಲವೊಂದು ಸಹಿಸ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅಲ್ಲ, ಕೆಲವೊಂದು ಹೇಳ್ಬೇಕಾಗ್ತದೆ, ಹೇಳುವ ಅಂದ್ರೆ ಹೀಗ್ ಮಾಡ್ತಾ ಇದ್ರು ಅಂತ ಹೇಳ್ಬಹುದು. ಹೀಗೆ ಮಾಡು ಅಂತೇಳಿ ಹೇಳುವುದು ಒಂದ್ ರೀತಿ ಅಧಿಕಾರವಾಣಿ ಆಗುತ್ತೆ. ಕೆಲವೊಮ್ಮೆ ಕೆಲವರಲ್ಲಿ ಹೇಳುವಾಗ್ಲೂ ಸ್ವಲ್ಪ ನಾವು ಹೇಳುವಾಗ ಸ್ವಲ್ಪ ಸಂಬೋಧನೆಯನ್ನ ಸ್ವಲ್ಪ ಯೋಚನೆ ಮಾಡಿಯೇ ಮಾಡ್ಬೇಕಾಗುತ್ತೆ. ಏನ್ ಮಾಡುವ, ಕೆಲವೊಮ್ಮೆ ಹಾಗೆ ಅಲ್ವಾ. ಕಾಲಮಾನಗಳೆಲ್ಲ ಬದಲಾಗ್ತಾ ಇದ್ದ ಹಾಗೆ ಕೆಲವೊಂದು ಆಗ್ತದೆ, ಮಾಡುವಾಗಿಲ್ಲ ಅದಕ್ಕೆ. ತಾವು ಸಾಲಿಗ್ರಾಮ ಮೇಳದಿಂದ ಮಂದಾರ್ತಿ ಮೇಳಕ್ಕೆ ಬರ್ತೀರಿ ಸರ್. ಯಾಕೆ ಸರ್ ಸಾಲಿಗ್ರಾಮ ಮೇಳದಲ್ಲಿ ಇದ್ರಿ ಅಷ್ಟು ವರ್ಷ ಕಾಲ, ಬದಲಾವಣೆ ಬೇಕು ಅಂತ ಅನಿಸಿದ್ ಯಾಕೆ? ಬದಲಾವಣೆ ಬೇಕು ಅನ್ನಿಸಿದ್ದು ನನ್ನ ವೃತ್ತಿ ಜೀವನಕ್ಕೆ ಬದಲಾವಣೆ ಬೇಕು ಅನ್ನಿಸಿ ಬಂದದ್ದಲ್ಲ. ನನ್ನ ವೈಯಕ್ತಿಕವಾದ ಕೆಲವೊಂದು